ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಚಿತ್ರೀಕರಣ ಸುಮಾರು 70ರಷ್ಟು ಕಂಪ್ಲೀಟ್ ಆಗಿದ್ದು, ಈಗಾಗಲೇ ಈ ಎಲ್ಲಾ ಚಿತ್ರೀಕರಣವನ್ನ ನಮ್ಮ ದೇಶದಲ್ಲೇ ಮಾಡಲಾಗಿದ್ದು, ಇದೀಗ ನಟ ದರ್ಶನ್ ಅವರಿಗೆ ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡುವ ಪರ್ಮಿಷನ್ ಕೋರ್ಟ್ ನಿಂದ ಸಿಕ್ಕಿದ್ದು, ಜೂನ್ 1ರಿಂದ ಜೂನ್ 30ರವರೆಗೂ ನಟ ದರ್ಶನ್ ವಿದೇಶದಲ್ಲಿ ಚಿತ್ರೀಕರಣ ಮಾಡಬಹುದು ಅಂತ ಹೈಕೋರ್ಟ್ ತಿಳಿಸಿದೆ. ಆದ್ರೂ ವಿದೇಶಕ್ಕೆ ಹೋಗಿ ಚಿತ್ರೀಕರಣ ಮಾಡುವ ಪರ್ಮಿಷನ್ ಸಿಕ್ಕಿದ್ರೂ ಸಹ ಕಾರಣಾಂತರಗಳಿಂದ ಈ ವಾರ ವಿದೇಶಕ್ಕೆ ಹೋಗಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಜೂನ್ 10ನೇ ತಾರೀಕಿನಂದು ನಟ ದರ್ಶನ್ ವಿದೇಶಕ್ಕೆ ಹೋಗಿ ಡೆವಿಲ್ ಸಿನಿಮಾದ ಚಿತ್ರೀಕರಣವನ್ನ ಮುಗಿಸಿಕೊಂಡು ಜೂನ್ 30ಕ್ಕೆ ವಾಪಸ್ ಆಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ನಟ ದರ್ಶನ್ ಅವರು ಭಾರತದಲ್ಲೇ ಡೆವಿಲ್ ಸಿನಿಮಾದ ಚಿತ್ರೀಕರಣವನ್ನ ಮಾಡ್ತಿದ್ದು, ರಾಮೋಜಿ ಫಿಲಂ ಸಿಟಿಯಲ್ಲಿ ಕೆಲ ಸಾಂಗ್ ಶೂಟಿಂಗ್ ಅನ್ನ ನಡೆಸಲಾಗ್ತಿದೆ. ಇನ್ನು ಡೆವಿಲ್ ಸಿನಿಮಾದ ರೊಮ್ಯಾಂಟಿಕ್ ಸಾಂಗ್ ಮತ್ತು ಇಂಟ್ರೊಡಕ್ಷನ್ ಸಾಂಗ್ ಅನ್ನ ವಿದೇಶದಲ್ಲಿ ಚಿತ್ರೀಕರಣ ಮಾಡಲಿದ್ದು, ಕ್ಲೈಮ್ಯಾಕ್ಸ್ ಅನ್ನ ಮತ್ತೆ ಹೈದರಾಬಾದ್ನ ರಾಮೋಜಿ ಫಿಲಂ ಸಿಟಿಯಲ್ಲಿ ಶೂಟಿಂಗ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಯಾರೆಲ್ಲ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಈ ವಿಡಿಯೋವನ್ನ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.